ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ನಿಮಗೆ ಗೊತ್ತದ ನಮ್ಮ ಚುನಾವಣಾ ಕಮಿಷನರ್, ಮುಖ್ಯ ಚುನಾವಣಾ ಕಮಿಷನರ್ ಜ್ಞಾನೇಶ್ವರ್ ಅವರು. ಈ ಜ್ಞಾನೇಶ್ವರ್ ಅವರ ವಿಶೇಷವಾಗಿ ಒಂದು ಏನಂತೀರಿ ನೀವು, ಈ ಬದಲಾವಣೆ, ಅದರಲ್ಲೂ ಮುಖ್ಯವಾಗಿ ಈ SIR ವಿಶೇಷ ಸಮಗ್ರ ಪರಿಷ್ಕರಣೆ ಅಂತೇನು ಮಾಡಿದಾರ SIR, ಅದರ ಮೂಲಕ ಅನೇಕ ವ್ಯಕ್ತಿಗಳು ಕಟ್ ಮಾಡಿದರು. ಒಮ್ಮೆ 65 ಲಕ್ಷ ಜನರು ಕಟ್ ಮಾಡಿದ್ರು ಬಿಹಾರದಲ್ಲೇ, ನಂತರ 3 ಲಕ್ಷ ಏನು ಒಟ್ಟು ಹೊರಗೆ ಬರ್ತಾ ಇದೆ ಸುದ್ದಿಗಳು. ಇವ್ರು ಯಾಕೆ ಕಟ್ ಮಾಡಿದರು ಅಂತಂದ್ರೆ ಅವರಿಲ್ಲ, ಅವ್ರು ನುಸುಳುಕೋರ ಅದಕ್ಕೂ ಉತ್ತರಿಲ್ಲ. ಹಾಗಾದ್ರೆ ನಮಗೆ ಈ ನುಸುಳುಕೋರ ಹೆಸರಿನಲ್ಲೇ ದಲಿತ ಮತ್ತು ಮುಸ್ಲಿಂ ಮಹಿಳೆಯರನ್ನು ಕಟ್ ಮಾಡಿದ್ರ ಅದಕ್ಕೂ ಉತ್ತರಿಲ್ಲ. ಯಾಕಂದ್ರೆ ಬಿಹಾರದಲ್ಲಿ ಯಾವ ಕ್ಷೇತ್ರಗಳಲ್ಲಿ ಜೋರ್ದಾರದ ಕಾಂಪಿಟೇಷನ್ ಇತ್ತು, 59 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಬರ್ದಸ್ತಾಗಿ ನೆಕ್ ಟು ನೆಕ್ ಇತ್ತು. ಅಂಥದ್ದು ಈ ಕೆಲಸ ಮಾಡಿದ್ದಾರೆ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಅದಕ್ಕೆ ಸಾಕ್ಷಿಗಳು ಒಂದ್ಸರಿ ಪ್ರಯತ್ನ ಮಾಡಲಿಕ್ಕೆ ಇದು ಕಟ್ ಮಾಡಿ ತಿಂತಿದ್ದವ್ರು ಇದ್ದಾರೆ, ಇದು ಮಾಡಿದ್ದಾರೆ. 100 ಮಂದಿ ಹೆಸರು 108 ಆರೋಪಗಳು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೂ ಸರಿ ಉತ್ತರ ಕೊಡ್ತಾ ಇಲ್ಲ ನಮ್ಮ ಈ ಜ್ಞಾನೇಶ್ ಕುಮಾರ್ ಅವರು. ಜ್ಞಾನೇಶ್ ಕುಮಾರ್ ಬಂದಾಗ ಈಗ ಬಂದಿಲ್ಲ, ಒಂದು ವಿವಾದದಲ್ಲಿ ಇದ್ದೇ ಇದ್ದಾರೆ. ಇದು ಹಿಂದಿನವರು ಅಷ್ಟೇ, ಅದಕ್ಕೆ ಇಲ್ಲ ಅಂತ ಅವ್ರು ಸೋಲಿಗೆ ಕಾರಣ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಹಂಗೆ ಮಾಡಿಲ್ಲ, ಏನೂ ಇಲ್ಲ, ಎಲ್ಲ ಪರಿಷ್ಕರಣೆ ಮಾಡಿ ಶುದ್ಧ ಮಾಡಿ ಹೋದ್ರು ಅಂತೇಳಿ ಮಾತಾಡ್ತಾ ಇದ್ದಾರೆ. ವಿಶೇಷವಾಗಿ ನಾವು ಇವತ್ತು ಮತ ಕಳ್ತನ ಮಾಡಿಲ್ಲ, ನುಸುಳುಕೋರರು ಮತಗಳತನ ಮಾಡಿದ್ದೀರಿ ಅಂತ ಕಾಂಗ್ರೆಸ್ಗೆ ಹೇಳ್ತಾರ. ಜೊತೆಗೆ ನುಸುಳುಕೋರಿಗೆ ಬಿಹಾರದಲ್ಲಿ ಭಾಳ ಅವಕಾಶ ಅಂತ ಇವರು BJP ಹೇಳ್ತಾರೆ. ಇಬ್ಬರು ತಮ್ಮ ರಕ್ಷಣೆ ಸಲುವಾಗಿ ಹೇಳುವಂಥದ್ದು ಮತಗಳತನ ಆಗಿತ್ತು ಅಂತ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತಿಗೆ ಉತ್ತರ ಕೊಡ್ತಾ ಇಲ್ಲ. ನುಸುಳುಕೋರ ಒಳಗೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಅದಕ್ಕೂ ದಾಖಲೆ ಕೊಡ್ತಾ ಇಲ್ಲ. ಇದು ತೆಗೆದು ನುಸುಳುಕೋರರ ಹೆಸರಿನಲ್ಲೇ ಜನ್ಯನ್ ಯೋಗ್ಯ ಇದ್ದಂತಹ ಜನರ ಹೆಸರು ಕಡಿಮೆ ಮಾಡಿದ್ರಿ. ಅದರಲ್ಲೂ ವಿಶೇಷವಾಗಿ ದಲಿತ ಮತ್ತು ಮುಸ್ಲಿಂ ಮಹಿಳೆಯರನ್ನ ತೆಗೆದಿರ್ತಾರೆ ಅಂತೇಳಿ ಸ್ಪಷ್ಟವಾದ ಆರೋಪ ವಿರೋಧ ಪಕ್ಷಗಳಿಂದ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನಿಂದ. ಇದಕ್ಕೂ ಉತ್ತರ ಕೊಡ್ತಾ ಇಲ್ಲ. ಯಾಕೆ ಮತ್ತು ನೂರಾರು ಹೆಸರು ಬರ್ತಾ ಇದ್ದಾವ. ಇಲ್ಲ, ಅದಕ್ಕೆ ಅಲ್ಲೇ ಬಾಜು ಮನೆಯವ್ರದ್ದು ನಂಬರ್ ಇರೋದಕ್ಕಾಗಿ ಬಾಡಿಗೆ ಮನೆಯಲ್ಲಿ ಬಂದಿರ್ತಾರೆ, ಅಂತ ಅವ್ರು ಬಂದಿರಬಹುದು ಅಂತ ಮಾತು ಹೇಳೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಒಪ್ಪುವಂಥದ್ದು ಅದು ಒಟ್ಟಾರೆ